ಹಲೋ ಕರ್ನಾಟಕ, ನಮಸ್ತೆ. ನಾನು ನಿಮ್ಮನ್ನು ಇವತ್ತೊಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೇಳ್ತಾ ಹೋಗ್ತೀನಿ. ಸೊ ಇದು ತುಮಕೂರು-ಬೆಂಗಳೂರು ಹೈವೇ. ತುಮಕೂರು-ಬೆಂಗಳೂರು ಹೈವೇನಲ್ಲಿ ನೀವು ನೆಲಮಂಗಲ ಹೋಗೋ ಸರ್ವಿಸ್ ರೋಡಲ್ಲಿ ಬಂದರೆ ಅರ್ಶಿನಕುಂಟೆಯಿಂದ, ಸೊ ಇಲ್ಲಿ ಅಂಡರ್ ಪಾಸ್ ಹತ್ರ, ಇದು ಅಂಡರ್ ಪಾಸು, ಇದು ಬೆಂಗಳೂರಿಂದ ಬರುತ್ತೆ. ಸೊ ಈ ಕಡೆ ಬಂದ್ಬಿಟ್ಟು ನಿಮಗೆ ನೆಲಮಂಗಲ ಹೋಗುತ್ತೆ. ಸೊ ಹಂಗೆ ಕಂಟಿನ್ಯೂ ಮುಂದೆ ಹೋದರೆ ತುಮಕೂರು ಹೋಗುತ್ತೆ. ಸೊ ಜಸ್ಟ್ ಇಲ್ಲಿಂದ ನೀವೊಂದು 200 ಮೀಟ್ರ್ ಮುಂದೆ ಬಂದರೆ ಒಂದು ಒಳ್ಳೆ ಜಾಗ ಇದೆ. ಆ ಜಾಗ ಯಾವುದು ಅಂದರೆ ಈ ಜಾಗ. ಅಲ್ಲಿಂದ 200 ಮೀಟರ್ ಮುಂದೆ ಬಂದರೆ ನಿಮಗೆ ಈ ಜಾಗ ಸಿಗುತ್ತೆ. ಸೊ ಲೆಫ್ಟ್ ಸೈಡ್ಗೆ ಇದೆ, ರೋಡ್ ಸೈಡಲ್ಲಿ. ಅದು ಯಾವ ಜಾಗ ಅಂತ ಹೇಳ್ತೀನಿ ಮುಂದೆ. ಸೊ ಹಂಗೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಯಾವ ಜಾಗ ಅಂತ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂಥ ಜಾಗ. ಆರಾಮಾಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ಇಡೀ ದಿವಸವನ್ನು ಇಲ್ಲಿ ಕಳಿಬೋದು ಅಂಥ ಒಂದು ಅದ್ಭುತವಾದ ಜಾಗ ಇದು. ಒಳ್ಳೆ ನೇಚರ್ ಇದೆ, ಬೇರೆ ಬೇರೆ ವಿಭಿನ್ನವಾದ ದೇವರುಗಳಿದೆ. ಸೊ ನಾವು ಒಳಗೆ ಹೋದ್ಮೇಲೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಏನೇನು ವಿಶೇಷ ಇದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ನೋಡ್ತಾ ಹೋಗೋಣ. ಇದು ದುರ್ಗಾದೇವಿ ದೇವಸ್ಥಾನ. ನೀವು ಒಳಗೆ ಎಂಟ್ರಿ ಆದ ತಕ್ಷಣವೇ ಫಸ್ಟ್ ರೈಟಿಗೆ ಸಿಗೋದು ದುರ್ಗಾಮಾತೆ ದೇವಸ್ಥಾನ. ಸೊ ಮೊದಲಿಗೆ ದುರ್ಗಾಮಾತೆ ದೇವಸ್ಥಾನದಲ್ಲಿ ಬಂದು ತಾಯಿ ದರ್ಶನ ತಗೊಂಡು ನೆಕ್ಸ್ಟ್ ಪಾಂಡುರಂಗನ ಮೂರ್ತಿಯನ್ನು ತೋರಿಸ್ತೀನಿ, ಬನ್ನಿ ನೋಡಿರಂತೆ. ದುರ್ಗಾಮಾತೆ ದರ್ಶನ ತಗೊಂಡು ನೀವು ಆಚೆ ಬಂದರೆ ಸೊ ಇಲ್ಲಿ ನಿಮಗೆ ಎದುರುಗಡೆನೇ ಕಾಣಿಸುತ್ತೆ ಪಾಂಡುರಂಗನ ಮೂರ್ತಿ. ಏಕಶಿಲಾ ಮೂರ್ತಿ, ಅದ್ಭುತವಾಗಿದೆ. ಮತ್ತು ವಿಶೇಷವಾಗಿ ಇಲ್ಲಿ ಏನಂದರೆ ಅಷ್ಟಲಕ್ಷ್ಮಿಯರು, ಸಪ್ತ ಮಾತೃಕೆಯರು, ಸಪ್ತ ನದಿಗಳು, ಸಪ್ತ ಋಷಿಗಳು, ಸೊ ಇದು ಎಲ್ಲವನ್ನ ಇಲ್ಲಿ ನೋಡ್ಬೋದು ನೀವು ಬಂದರೆ. ತುಂಬ ಚೆನ್ನಾಗಿದೆ ಜಾಗ. ಸೊ ಈ ಪಾಂಡುರಂಗನ ಒಂದು ಸ್ಟ್ಯಾಚ್ಯೂ ಏನಿದೆ, ಇದರ ಸುತ್ತ ಬಂದ್ಬಿಟ್ಟು ಅಷ್ಟಲಕ್ಷ್ಮಿಯರ ದೇವಸ್ಥಾನಗಳಿದೆ, ನೀವು ನೋಡ್ತಾ ಇರ್ಬೋದು. ಸೊ ಒಂದೊಂದೇ ನಾನು ತೋರಿಸ್ತೀನಿ ಯಾವ್ಯಾವುದು ಇದೆ ಅಂದ್ಬಿಟ್ಟು ನೋಡಿ. ಮೊದಲನೇದಾಗಿ ಇಲ್ಲಿ ಆದಿಲಕ್ಷ್ಮಿ, ನೀವು ಬಂದ ತಕ್ಷಣವೇ ಲೆಫ್ಟ್ ಸೈಡಿಂದನೇ ಶುರು ಮಾಡಿದ್ರೆ ಮೊದಲನೇದಾಗಿ ಆದಿಲಕ್ಷ್ಮಿ, ನಂತರ ಸಂತಾನ ಲಕ್ಷ್ಮಿ. ಸೊ ಹಾಗೆ ಇಲ್ಲಿ ಸಂಪೂರ್ಣವಾಗಿ ಟೋಟಲ್ 8 ಲಕ್ಷ್ಮಿಯರ ದೇವಸ್ಥಾನಗಳು ಕೂಡ ಇದೆ. ಇದು ಬಂದ್ಬಿಟ್ಟು ನಿಮಗೆ ಗಜಲಕ್ಷ್ಮಿ. ಹಾಗೆ ನೆಕ್ಸ್ಟ್ ಒಂದು ಧನಲಕ್ಷ್ಮಿ. ಹಾಗೆ ವೀರಲಕ್ಷ್ಮಿ. ಮತ್ತೊಂದು ಐಶ್ವರ್ಯಲಕ್ಷ್ಮಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಅಷ್ಟಲಕ್ಷ್ಮಿಯರ ದರ್ಶನವನ್ನು ಕೂಡ ಈ ವಿಡಿಯೋ ಮುಖಾಂತರ ತಮಗೆ ಮಾಡಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ವಿದ್ಯಾವೀಣಾ ಲಕ್ಷ್ಮಿ ಅಂತ ಹೇಳಿ. ಮುಂದೆ ಸಿಗೋದು ಧಾನ್ಯಲಕ್ಷ್ಮಿ. ಅಷ್ಟಲಕ್ಷ್ಮಿಯರ ದರ್ಶನ ಆಯಿತು. ಇವಾಗ ಪಾಂಡುರಂಗನ ದರ್ಶನ ಮಾಡೋಣ, ಬನ್ನಿ. ನಿನ್ ಹೊರತು ಪೊರೆವರ ನಾನರಿಯೇ ಹರಿಯೇ, ನಿನ್ ಹೊರತು ಪೊರೆವರ ನಾನರಿಯೇ ಹರಿಯೇ. ಆದಿಯು ಮೊದಲು ನಿನ್ನ ಪಾದವ ನಂಬಿದೆ, ಆದಿಯು ಮೊದಲು ನಿನ್ನ ಪಾದವ ನಂಬಿದೆ. ಭೇದವೆಣಿಸದೆ ಮೋದದಾಯಕ, ಭೇದವೆಣಿಸದೆ ಮೋದದಾಯಕ. ಆದರದಿಂದಲಿ ಕಾಯೋ ಸೋದರ ಮಾವನ ವೈರಿ, ಆದರದಿಂದಲಿ ಕಾಯೋ ಸೋದರ ಮಾವನ ವೈರಿ. ಮೇ
ಮೇದಿನಿಪತಿಯೇ ನಿನ್ನಾರಾಧನೆ ಮಾಡಿಸೋ ಹರಿಯೇ ನಿನ್ ಹೊರತು ಪೊರೆವವರ ನಾನರಿಯೇ ಹರಿಯೇ. ದಾನವಾಂತಕ ನೀನೇ ಗತಿ ಎಂದು ಸ್ವಾನುರಾಗದಿಂ ಧ್ಯಾನ ಮಾಡುವೆ ದಾನವಾಂತಕ ನೀ. ಸೊ ನಾನು ಆವಾಗಲೇ ಹೇಳ್ದಾಗೆ ಅಷ್ಟಲಕ್ಷ್ಮಿಯರಾಯಿತು, ಇವಾಗ ಸಪ್ತ ನದಿಗಳು. ಸೊ ಇಲ್ಲಿ ಕಾಣ್ತಾ ಇರುವಂಥ ಮೂರ್ತಿಗಳು ಸಪ್ತ ನದಿಗಳ ಸ್ವರೂಪವಾಗಿದೆ. ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ಸಿಂಧು, ನರ್ಮದಾ, ಕಾವೇರಿ ಇದರ ಪ್ರತಿರೂಪವಾಗಿ ಇಲ್ಲಿ 7 ಮೂರ್ತಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ಎದುರುಗಡೆ ನೀವು ಸ್ಟ್ರೈಟಾಗಿ ನೋಡಿದ್ರೆ ಕಾಣಿಸುವಂಥದ್ದು ಕುರುಕ್ಷೇತ್ರ ಯುದ್ಧ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ರಥದ ಮೇಲೆ ಗೀತೋಪದೇಶ ಮಾಡಿದ ರೀತಿಯಲ್ಲಿರುವಂತಹ ಒಂದು ಸ್ಟ್ಯಾಚ್ಯೂನ ನೋಡ್ತಾ ಇದ್ದೀರಾ. ಸೊ ಇದ್ರ ವಿಶೇಷ ಏನಂದರೆ ಇದನ್ನು ಭಗವದ್ಗೀತಾ ದೇವಾಲಯ ಅಂತ ಕರೀತಾರೆ. ಸೊ ಈ ರಥದ ಒಳಗಡೆ ಒಂದು ದೇವಸ್ಥಾನ ಇದೆ, ರಥದ ಕೆಳಗಿಂದ ಮೆಟ್ಟಿಲಿದೆ. ಒಳಗಡೆ ಹೋದರೆ ವಿಶೇಷವಾಗಿ ಕೃಷ್ಣನ ವಿಶ್ವರೂಪ ದರ್ಶನವನ್ನು ನೀವು ಮುಖ್ಯವಾಗಿ ಇಲ್ಲಿ ಮಾಡ್ಬೋದು. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡುವಂತಹ ಒಂದು ಸನ್ನಿವೇಶದಲ್ಲಿ ರಚನೆಯಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ಸೊ ಈ ರಥದ ಕೆಳಗಡೆಯಿಂದ ಮೆಟ್ಟಿಲುಗಳಿದೆ, ಇದು ಸೀದಾ ಒಳಗಡೆ ಹೋಗುತ್ತೆ. ಸೊ ಅಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನವನ್ನು ಮಾಡ್ಬೋದು. ವಿಶೇಷವಾಗಿ ಸಂಪೂರ್ಣ ಭಗವದ್ಗೀತೆಯನ್ನು ಈ ದೇವಾಲಯದ ಒಳಗಡೆ ಕೆತ್ತನೆ ಮಾಡಿದ್ದಾರೆ. ಗೋಡೆಗಳ ಮೇಲೆ ಸಂಪೂರ್ಣವಾಗಿರುವಂತಹ ಭಗವದ್ಗೀತೆ ಇದೆ, ಅದನ್ನು ನಾನು ತೋರಿಸ್ತೀನಿ. ಇದನ್ನು HD ದೇವೇಗೌಡರು ಇನಾಗ್ರೇಷನ್ ಮಾಡಿರುವಂಥದ್ದು, ಅವರು ಪ್ರೈಮ್ ಮಿನಿಸ್ಟರ್ ಆಗಿರುವಂಥ ಟೈಮಲ್ಲಿ. ಸೊ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ವಿಶ್ವರೂಪ ದರ್ಶನ, ಶ್ರೀಕೃಷ್ಣನ ಹರಿಯ ವಿಶ್ವರೂಪ ದರ್ಶನ. ಇಲ್ಲಿ ಗೋಡೆ ಸುತ್ತ ಏನು ಕಾಣಿಸ್ತಾ ಇದೆ, ಇಲ್ಲಿ ಸಂಪೂರ್ಣವಾಗಿ ಭಗವದ್ಗೀತೆಯನ್ನು 3 ಭಾಷೆಗಳಲ್ಲಿ ಕೆತ್ತನೆ ಮಾಡಿದ್ದಾರೆ. ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಭಗವದ್ಗೀತೆ ಇದೆ. ಮತ್ತು ಇಲ್ಲಿ ಸಪ್ತ ಋಷಿಗಳು ಕೂಡ ಇದ್ದಾರೆ. ಅವರು ಯಾರ್ಯಾರಂತ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ಇದೇ ಗೋಡೆಗಳ ಮೇಲೇ ಸಂಪೂರ್ಣವಾಗಿ ಭಗವದ್ಗೀತೆಯನ್ನು ಕೆತ್ತನೆ ಮಾಡಿರುವಂಥದ್ದು. ಮತ್ತು ಇಲ್ಲಿ 7 ಪಿಲ್ಲರ್ಗಳಿದೆ, ಸಪ್ತ ಅಂತ ಕರೀತಾರೆ. ಸೊ ಆ 7 ಪಿಲ್ಲರ್ಗಳಲ್ಲಿ ಸಪ್ತ ಋಷಿಗಳನ್ನು ಕೂಡ ಕೆತ್ತನೆ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ನೋಡಿ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮಗೆ. ಸೊ ಇದು ಎಂಟರಿಗೂ ದೇವಸ್ಥಾನದ ಒಳಗಡೆ ಸಂಪೂರ್ಣವಾಗಿರುವಂಥ ಭಗವದ್ಗೀತೆ ಇದೆ. ನೀವಿಲ್ಲಿ ಬಂದರೆ ಕ್ಷೇತ್ರದಲ್ಲಿ ಇದನ್ನು ನೋಡ್ಬೋದು, ತುಂಬ ಚೆನ್ನಾಗಿದೆ. ಸಪ್ತ ಋಷಿಗಳಲ್ಲಿ ಮೊದಲನೇದಾಗಿ ಕಶ್ಯಪ ಮಹರ್ಷಿಗಳು, ಇದು ಕಶ್ಯಪ ಮಹರ್ಷಿಗಳು. ನಂತರ ಬಂದ್ಬಿಟ್ಟು ಅತ್ರಿ ಮಹರ್ಷಿಗಳು, ಹಾಗೆ ಭಾರದ್ವಾಜ ಮುನಿಗಳು ಮತ್ತು ವಿಶ್ವಾಮಿತ್ರರು, ಹಾಗೆ ಗೌತಮ ಮುನಿಗಳು, ಜಮದಗ್ನಿ ಮಹರ್ಷಿಗಳು, ಮತ್ತೊಬ್ಬರು ವಶಿಷ್ಠ ಮುನಿಗಳು. ಸೊ ಹೀಗೆ ಸಪ್ತ ಋಷಿಗಳನ್ನು ನೀವು ನೋಡ್ಬೋದು ಇಲ್ಲಿ. ಇಲ್ಲಿ ಇಷ್ಟು ದರ್ಶನ ಆದಮೇಲೆ ಇಲ್ಲಿಗೆ ಮುಗ್ದಿಲ್ಲ. ಇನ್ನೊಂದು ವಿಶೇಷವಾಗಿ ಈ ದೇವಸ್ಥಾನದ ತಳಭಾಗದಲ್ಲಿ ಕೂಡ ಒಂದು ದೇವಸ್ಥಾನ ಇದೆ. ಸೊ ಅದು ಎಲ್ಲಿ ಅಂದರೆ ನೀವು ಜಸ್ಟ್ ಆಚೆ ಬಂದರೆ ಅದನ್ನು ನಾನು ಕರ್ಕೊಂಡು ಹೋಗ್ತೀನಿ. ಈ ದೇವಸ್ಥಾನದ ಕೆಳಭಾಗದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಸೊ ಅದು ಎಲ್ಲಿ ಹೋಗ್ಬೇಕಂದ್ರೆ, ಈಗ ನಾವೇನು ರಥದ ಕೆಳಗಡೆಯಿಂದ ಮೆಟ್ಲು ಹತ್ಕೊಂಡು ಬಂದಿದ್ವಿ, ಸೊ ಅದೇ ರೀತಿ ವಾಪಸ್ ಮೆಟ್ಲು ಇಳ್ಕೊಂಡು
ನಾವು ಬಲಭಾಗಕ್ಕೆ ಹೋಗಬೇಕಾಗುತ್ತೆ. ಸೊ ಬಲಭಾಗದಲ್ಲಿ ಹೋದರೆ ಅಲ್ಲಿ ಕೂಡ ಕೆಳಭಾಗದಲ್ಲಿ ಒಂದು ದೇವಸ್ಥಾನ ಇದೆ. ಅದು ಯಾವ ದೇವರ ದೇವಸ್ಥಾನ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ನಿಮಗೆ ತೋರಿಸ್ತೀನಿ ಅಲ್ಲಿ. ಸೊ ಇಲ್ಲಿಂದ ನೀವು ಸೀದಾ ಕೆಳಗಡೆ ಬಂದರೆ ಈ ದೇವರ ದೇವಸ್ಥಾನ ಇದೆ. ಇದು ಯಾವುದಂದರೆ ಬ್ರಹ್ಮರೂಪಿಣಿ ಗಾಯತ್ರಿ ದೇವಿ ಅಂತ ಹೇಳಿ, ಬ್ರಹ್ಮರೂಪಿ ಗಾಯತ್ರಿ ದೇವಿಯ ದೇವಾಲಯ. ಇದು ಬಂದ್ಬಿಟ್ಟು ವಿಶ್ವರೂಪ ದೇವಸ್ಥಾನದ ಕೆಳಭಾಗದಲ್ಲಿದೆ. ಸೊ ಇಲ್ಲಿ ತಾಯಿಯ ದರ್ಶನವನ್ನು ನೀವು ಮಾಡ್ಕೊಳ್ಳಿ. ಇದೊಂಥರ ತುಂಬ ಸೈಲೆಂಟ್ ಆಗಿರುವಂಥ ಜಾಗ, ತುಂಬ ನಿಶ್ಶಬ್ದವಾಗಿರುತ್ತೆ. ಇಲ್ಲಿ ಮನಸ್ಸಿನಲ್ಲಿ ಎಷ್ಟೇ ಸ್ಟ್ರೆಸ್ಗಳಿದ್ರೂ ಸಹ ಈ ಜಾಗಗಳಿಗೆ ಬಂದರೆ ಮನಸ್ಸು ಪ್ರಶಾಂತವಾಗುತ್ತೆ. ತುಂಬ ಚೆನ್ನಾಗಿದೆ ಜಾಗ ನೋಡಲಿಕ್ಕೆ. ಸೊ ಹೀಗೆ ಇಲ್ಲಿ ದರ್ಶನ ಮಾಡ್ಕೊಂಡು ನೀವು ಆಚೆ ಬಂದರೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಮಕ್ಕಳಿಗೋಸ್ಕರ ಪುಟಾಣಿ ಪಾರ್ಕ್ ಅಂತ ಇದೆ. ಸೊ ಇಲ್ಲಿ 20 ರೂಪಾಯಿ ಟಿಕೆಟ್ ತೊಗೊಳ್ತಾರೆ. ಇಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಪರಿಸರ ಚೆನ್ನಾಗಿದೆ, ಆದರೆ ದಯವಿಟ್ಟು ಬಂದವರೆಲ್ಲ ಹಾಳು ಮಾಡಿಬಿಡಿ. ಮನೆಯಿಂದ ಊಟ ತರ್ತೀರಾ, ತಿನ್ನಿ. ಇಲ್ಲಿ ಡಸ್ಟ್ಬಿನ್ಗಳಿದೆ, ಡಸ್ಟ್ಬಿನಲ್ಲಿ ಹಾಕಿ. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ, ಪ್ಲಾಸ್ಟಿಕ್ ಕವರ್ಗಳನ್ನ ಬಿಸಾಕಬೇಡಿ. ಪರಿಸರವನ್ನು ಕಾಪಾಡಿ, ರಕ್ಷಣೆ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಚಾನಲ್ನಲ್ಲಿ. ಹಾಗೆ ಮರಿದೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಎಲ್ಲ ಪರಿಚಯ ಇರೋರಿಗೂ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ, ನಮಗೂ ಎನ್ಕರೇಜ್ ಕೊಟ್ಟಂಗಾಗುತ್ತೆ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ಮತ್ತೆ ಬರ್ತೀನಿ. ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದು ಮಾಡಲಿ.